ಹೆಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಎವ್ರಿವನ್. ನೀವು ಆಲ್ಮೋಸ್ಟ್ ಎಲ್ಲರೂ ಶೇಂಗಾ ಚಟ್ನಿ, ಕೊಬ್ಬರಿ ಚಟ್ನಿ, ಟೊಮೆಟೊ ಚಟ್ನಿ ಎಲ್ಲ ವೆರೈಟಿ ಚಟ್ನಿನೂ ಮಾಡಿ ತಿಂದಿರ್ತೀರಿ. ನಾನು ಇಲ್ಲಿ ಮಾಡಾಕತ್ತಿದ್ದು 3-in-1 ಚಟ್ನಿ, ಅಂದರೆ ಎಲ್ಲ ಸೇರಿಸಿ ಒಂದು ಚಟ್ನಿ ಮಾಡಾಕತ್ತೀನಿ. ಇದು ನಿಮ್ಗೆ ದೋಸೆ, ಇಡ್ಲಿ, ಪಡ್ಡು ಎಲ್ಲದಕ್ಕೂ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇದು ಮಾಡೋಕೆ ಏನೇನು ಬೇಕಂತ ಹೇಳಿ ಈ ವಿಡಿಯೋದೊಳಗೆ ತೋರ್ಸಕತ್ತೀನಿ. ಇದನ್ನು ಮಾಡೋಕೆ ಒಂದು ಕಡಾಯಿ ಇಟ್ಕೊಂಡು 1 ಟೇಬಲ್ ಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕೋರಿ. ನಾನು ಆಲ್ಮೋಸ್ಟ್ 1 ವರ್ಷದಿಂದನೂ ಪ್ಯೂರ್ ಶೇಂಗಾ ಎಣ್ಣೆ ಯೂಸ್ ಮಾಡಾಕತ್ತೀನಿ, ಗಾಣದ ಎಣ್ಣೆ. ಬೆಂಗಳೂರೊಳಗೆ ಪ್ಯೂರ್ ಶೇಂಗಾ ಎಣ್ಣೆ ಸಿಗುತ್ತಾ ಅಂತ ಡೌಟ್ ಇರೋರು ಒಂದು ಸತಿ ಪ್ರಕೃತಿ ವುಡ್ ಪ್ರೆಸ್ಡ್ ಆಯಿಲ್ಸಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಇಲ್ಲಿ ನಿಮ್ಗೆ ಕೊಬ್ಬರಿ ಎಣ್ಣೆ ಹಿಡ್ಕೊಂಡು ಎಳ್ಳೆಣ್ಣೆ ತನೂ ಎಲ್ಲನೂ ಪ್ಯೂರ್ ಗಾಣದ ಎಣ್ಣೆ ಸಿಗ್ತದೆ. ಆಮೇಲೆ ಸ್ಪೈಸಸ್ಸು, ಹೋಲ್ ಸ್ಪೈಸಸ್ಸು, ಪಾಮ್ ಜಾಗ್ರಿ, ಕೇನ್ ಜಾಗ್ರಿ, ದೇಸಿ ತುಪ್ಪ, ಜೇನು ತುಪ್ಪ ಎಲ್ಲನೂ 100% ನ್ಯಾಚುರಲ್ ಆಗಿ ಸಿಗ್ತಾವೆ. ಇಲ್ಲಿ ಪ್ರಾಡಕ್ಟ್ಸ್ ಡೈರೆಕ್ಟಾಗಿ ಹೋಗಿ ನೋಡ್ತೀನಿ ಅನ್ನೋರು ಸ್ಟೋರ್ಗೆ ಹೋಗಿ ನೋಡ್ಬೋದು. ಈ ಸ್ಟೋರು ಜೆ.ಪಿ. ನಗರ ಒಳಗೆ ಐತಿ. ಇಲ್ಲ ಹೋಮ್ ಡೆಲಿವರಿ ಬೇಕನ್ನೋರು ವಾಟ್ಸಪ್ಪಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ವಾಟ್ಸಪ್ ನಂಬರು ಆಮೇಲೆ ಸ್ಟೋರ್ ಅಡ್ರೆಸ್ಸು ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ. ಒಂದು ಸತಿ ಕಾಂಟ್ಯಾಕ್ಟ್ ಮಾಡಿರಿ. ಒಳ್ಳೆ ಪ್ರಾಡಕ್ಟ್ಸು ಎಲ್ಲರಿಗೂ ರೀಚ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಕ್ಲಿಪ್ ಹಾಕಿರೋದಿಲ್ಲಿ. ಇದ್ರೊಳಗೆ ಇದು ಎಣ್ಣೆ ಕಾಯ್ದಾದ್ಮೇಲೆ ಇದಕ್ಕೆ 1 ಸ್ಪೂನು ಕಡಲೆಬೇಳೆ ಹಾಕ್ಕೋರಿ, 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊರಿ. ಒಂದು ಸತಿ ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋರಿ, ಸ್ವಲ್ಪ ಶುಂಠಿ ಹಾಕೋರಿ, 1 ಇಂಚಿನಷ್ಟು. ಅದನ್ನು ಫ್ರೈ ಮಾಡಿಕೊಂಡು ಅದಕ್ಕೆ ನಾನು 2-3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೀನಿ. ಇದಕ್ಕೆ ನಾನು ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡೋಕತ್ತಿಲ್ಲ. ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಿದರೆ ಖಾರ ಜಾಸ್ತಿ ಆಗುತ್ತೆ, ಹುಡುಗರು ತಿನ್ನೋಕ್ಕಾಗಲ್ಲ, ಚಿಕ್ಕ ಮಕ್ಕಳು ತಿನ್ನೋಕ್ಕಾಗಲ್ಲ. ಅದ್ರ ಸಲುವಾಗಿ ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಂಡಿನಿ. ಅದು ಬ್ಯಾಡಗಿ ಮೆಣಸಿನ್ಕಾಯಿ ಕರಿಬೇವು ನೀಟಾಗಿ ಹುರ್ಕೊಂಡಾದ್ಮೇಲೆ ಒಂದು ದೊಡ್ಡ ಉಳ್ಳಾಗಡ್ಡಿ ದೊಡ್ಡದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿನಿ. ಉಳ್ಳಾಗಡ್ಡಿ ಒಂದು 50% ಎಣ್ಣೆ ಒಳಗೆ ಫ್ರೈ ಆಗಬೇಕು. ಅದು ಆದಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಂಡಿನಿ. ಹಿಂಗು ಎಣ್ಣೆ ಒಳಗೆ ಕಲಿಯೋಷ್ಟು ಹುರ್ಕೊಂಡು ಅದಾದಮೇಲೆ ಒಂದು 2 ದೊಡ್ಡ ಟೊಮೆಟೊ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ. ನೀವು ನಾಟಿ ಟೊಮೆಟೊ ಯೂಸ್ ಮಾಡೋರಿದ್ರೆ ಕಡಿಮೆ ಹಾಕೋರಿ, ಅದು ಹುಳಿ ಜಾಸ್ತಿ ಇರುತ್ತೆ ಮತ್ತು ಹುಳಿ ಫ್ಲೇವರ್ ಜಾಸ್ತಿ ಆಗುತ್ತೆ. ನೀವು ಹೈಬ್ರಿಡ್ ಟೊಮೆಟೊ ಯೂಸ್ ಮಾಡೋಕತ್ತಿದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೋದು, ಅದು ಅಷ್ಟು ಹುಳಿ ಇರೋಂಗಿಲ್ಲ. ಟೊಮೆಟೊ ಟೆಕ್ಸ್ಚರು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೊಂಡು ಅದಕ್ಕೆ ಒಂದು ಸಣ್ಣ ಬಟ್ಲದಷ್ಟು ಹಸಿ ಕೊಬ್ಬರಿ ತುರ್ಕೊಂಡು ಹಾಕ್ಕೊಂಡಿನಿ. ಕೊಬ್ಬರಿದು ಹಸಿ ವಾಸನೆ ಹೋಗುತ್ತಾ ನಾನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊರಿ. ಕೊಬ್ಬರಿ ಹುರ್ಕೊಂಡಾದ್ಮೇಲೆ ಯಾವ ಕಪ್ಪಿಂದ ಕೊಬ್ಬರಿ ತೊಗೊಂಡಿರಿ ಅದೇ ಕಪ್ಪಿಂದನೂ ಶೇಂಗಾ ತೊಗೊಂಡು ಹಾಕೋರಿ. ಶೇಂಗಾನ ಸ್ವಲ್ಪ ಹುರ್ಕೊಂಡು ಸೊಪ್ಪಿ ತಗೊಂಡು ಹಾಕೋರಿ. ಶೇಂಗಾನ ಒಗ್ಗರಣೆ ಒಳಗೆ ಕಲಿಸ್ಕೊಂಡಾದ್ಮೇಲೆ ಎಷ್ಟು ಶೇಂಗಾ ತೊಗೊಂಡಿರ್ತೀರಲ್ಲ ಅದರ ಅರ್ಧದಷ್ಟು ಪುಟಾಣಿ ಹಾಕೋರಿ. ಪುಟಾಣಿ ಒಂದು ಸತಿ ಕಲ್ತಾದ್ಮೇಲೆ ಅದಕ್ಕೆ ಒಂದು ಸಣ್ಣ ನಿಂಬೆಹಣ್ಣಿನಷ್ಟು ಹುಣಸೆಹಣ್ಣು ಹಾಕ್ಕೊಂಡಿನಿ. ಹುಣಸೆಹಣ್ಣು ಒಗ್ಗರಣೆ ಒಳಗೆ ಕಲಿಸ್ಕೊಂಡು ಅದಕ್ಕೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡಿನಿ. ಪುದೀನ ಇಷ್ಟ ಇರೋರು ಹಾಕೋರಿ, ಇಷ್ಟ ಇರಲಾರ್ದವರು ಸ್ಕಿಪ್ ಮಾಡ್ಕೋರಿ. ಕೊತ್ತಂಬರಿ ಹಾಕ್ಕೊಂಡು ಕಲಿಸ್ಕೊರಿ. ಅದು ಒಂದು ಸತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ 2 ಸ್ಪೂನಷ್ಟು ಬೆಲ್ಲ ಹಾಕೀನಿ. ಬೆಲ್ಲ ನೀವು ಎಷ್ಟು ಹುಣಸೆಹಣ್ಣು ಹಾಕಿರಿ ಆ ಹುಳಿಗೆ ಮ್ಯಾಚ್ ಆಗುವಷ್ಟು ಬೆಲ್ಲ ಹಾಕೋರಿ. ಜಾಸ್ತಿ ಬೆಲ್ಲ ಹಾಕ್ಕೊಂಡ್ರೆ ಮತ್ತು ಸ್ವೀಟ್ನೆಸ್ ಬರ್ತದೆ. ನಾನು ತೊಗೊಂಡಿರೋ ಹುಣಸೆ ಹಣ್ಣಿಗೆ 2 ಸ್ಪೂನ್ ಬೆಲ್ಲ ಹಾಕ್ಕೊಂಡಿನಿ. ಬೆಲ್ಲ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊರಿ. ಗ್ಯಾಸ್ ಆಫ್ ಮಾಡಿಕೊಂಡು ಈಗ ಒಗ್ಗರಣೆ ಮಾಡ್ಕೊಂಡಿರೋದು ಎಲ್ಲನೂ ತಣ್ಣಗಾಗೋವರೆಗೂ ಬಿಟ್ಟು ಇದನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊರಿ. ಇದಕ್ಕೆ ಬೇಕಾದಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಇದನ್ನು ರುಬ್ಕೊರಿ. ನೀವು ಚಟ್ನಿನ ಯಾವ ಕನ್ಸಿಸ್ಟೆನ್ಸಿ ಒಳಗೆ ತಿಂತೀರಿ ಅಷ್ಟು ನೀರು ಆ್ಯಡ್ ಮಾಡ್ಕೊರಿ. ಇದನ್ನು ನೀಟಾಗಿ ರುಬ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊರಿ. ಇದಕ್ಕೆ ಒಗ್ಗರಣೆ ಬೇಕಂದವರು ಒಗ್ಗರಣೆ ಆ್ಯಡ್ ಮಾಡ್ಕೊರಿ, ಒಗ್ಗರಣೆ ಬ್ಯಾಡ್ ಅನ್ನೋರು ಹಾಗೆ ಬಿಡ್ಬೋದು. ನಾನು ಇದಕ್ಕೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು ಆಮೇಲೆ ಹಿಂಗಿಂದು ಒಗ್ಗರಣೆ ಹಾಕೀನಿ. ಇದು ಸಣ್ಣ ಮಕ್ಕಳನ್ನ ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಯಾಕಂದರೆ ಜಾಸ್ತಿ ಸ್ಪೈಸು ಇರೋದಿಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡಿದ ಸಂಬಂಧ. ಇದು ಸಣ್ಣ ಮಕ್ಕಳು, ನನ್ನದು 2 ವರ್ಷದ ಮಗನಿಗೆ ಫೇವ್ರೇಟ್ ಚಟ್ನಿ ಇದು ಇರಲಾರ್ದ ಅವನು ಇಡ್ಲಿ, ದೋಸೆ, ಪಡ್ಡು ಏನೂ ತಿನ್ನೋದಿಲ್ಲ. ಇದು 3-in-1 ಚಟ್ನಿ ಅನ್ನೋದ್ರ ಜೊತೆ ಇದಕ್ಕೆ ಕಿಡ್ಸ್ ಫ್ರೆಂಡ್ಲಿ ಚಟ್ನಿನೂ ಅನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.